ಕ್ಯಾನ್ಸರ್ ಈ ವರ್ಡ್ ನ ಕೇಳಿದ್ರೇನೆ ನಮ್ಗೆ ತುಂಬಾ ಭಯ ಆಗುತ್ತೆ. ಇಡೀ ಜಗತ್ತಲ್ಲಿ ಕ್ಯಾನ್ಸರ್ ಕಾಯಿಲೆ ಬಂದು ಎಲ್ಲರಿಗೂ ತುಂಬಾ ಭಯ ಪಡಿಸುತ್ತೆ. ಈ ವಿಡಿಯೋ ಅಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ತುಂಬಾ ಮುಖ್ಯವಾದ ವಿಚಾರಗಳನ್ನ ತಿಳ್ಕೊಳ್ಳೋಣ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಒಬ್ಬ ಇದ್ದೇ ಇರ್ತಾನೆ. ಅವನು ಯಾವತ್ತೂ ಕೂಡ ಯಾವುದೇ ತರ ಸಿಗರೇಟ್ ಮುಟ್ಟಿರೋದಿಲ್ಲ ಅಂಡ್ ಆಲ್ಕೋಹಾಲ್ ನ ಮುಟ್ಟಿರೋದಿಲ್ಲ. ಆದ್ರೂ ಕೂಡ ಅವನ್ಗೆ ಕ್ಯಾನ್ಸರ್ ಅಟ್ಯಾಕ್ ಆಗ್ಬಿಡುತ್ತೆ. ಬಟ್ ಹೌ, ಹೇಗೆ? ಆನ್ ದಿ ಅದರ್ ಹ್ಯಾಂಡ್ ಮತ್ತೊಬ್ಬ ಅವನು ಅವನ ಲೈಫ್ ಅಲ್ಲಿ ಯಾವಾಗೂ ಸಿಗರೇಟ್ ಮತ್ತೆ ಆಲ್ಕೋಹಾಲ್ ನ ಕನ್ಸ್ಯೂಮ್ ಮಾಡ್ತಾ ಇರ್ತಾನೆ. ಆದ್ರೂ ಕೂಡ ಅವನ್ಗೆ ಕ್ಯಾನ್ಸರ್ ಅಟ್ಯಾಕ್ ಆಗೋದಿಲ್ಲ. ಆದ್ರೆ ಇಲ್ಲಿ ನಿಜ ಅಂಶ ಬಂದು ಕ್ಯಾನ್ಸರ್ ಅನ್ನೋದು ಒಂದು ತುಂಬಾ ಕಾಂಪ್ಲಿಕೇಟೆಡ್ ಟಾಪಿಕ್. ಆಲ್ಕೋಹಾಲ್ ಕುಡಿಯೋದ್ರಿಂದ ನಮ್ಗೆ 7 ತರದ ಕ್ಯಾನ್ಸರ್ ಬರೋ ಪಾಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಮೊದಲನೇ ಬಂದು ಲಿವರ್ ಕ್ಯಾನ್ಸರ್, ಎರಡನೇ ಬಂದು ಬ್ರೆಸ್ಟ್ ಕ್ಯಾನ್ಸರ್, ಮೂರನೇ ಬಂದು ಈಸೋಫೇಗಸ್ ಕ್ಯಾನ್ಸರ್. ಅಂಡ್ ಸ್ಮೋಕಿಂಗ್ ಇಂದ ನಮ್ಗೆ 16 ತರದ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿದೆ, ಇನ್ಕ್ಲೂಡಿಂಗ್ ಲಂಗ್ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್ ಅಂಡ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್. ಆದ್ರೆ ಬರೀ 16 ತರದ ಕ್ಯಾನ್ಸರ್ ಗಳಿಲ್ಲ, 200ಕ್ಕಿಂತ ಹೆಚ್ಚು ತರದ ಕ್ಯಾನ್ಸರ್ ಗಳಿದೆ, ಡಿಪೆಂಡಿಂಗ್ ಅಪಾನ್ ದ ಬಾಡಿ ಟೈಪ್ಸ್. ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಒಂದು ಕ್ಯಾನ್ಸರ್ ಗೆ ಒಂದು ಮೇಜರ್ ರೀಸನ್ ಆಗಿರುತ್ತೆ. ಇದು ಬಿಟ್ಟು ಕ್ಯಾನ್ಸರ್ ಗೆ ಸಾಕಷ್ಟು ಬೇರೆ ತರದ ರೀಸನ್ ಗಳಿದೆ. ಕ್ಯಾನ್ಸರ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟೆಮ್ ಸೆಲ್ಸ್ ಬಗ್ಗೆ ತಿಳ್ಕೊಬೇಕು. ಯಾಕಂದ್ರೆ ಸ್ಟೆಮ್ ಸೆಲ್ಸ್ ಮತ್ತು ಕ್ಯಾನ್ಸರ್ ಗೆ ಒಂದು ಸಿಗ್ನಿಫಿಕೆಂಟ್ ಲಿಂಕ್ ಇದೆ. ಈಗ ಸ್ಟೆಮ್ ಸೆಲ್ಸ್ ಅಂದ್ರೆ ಏನು? ವಾಟ್ ಆರ್ ದ ಸ್ಟೆಮ್ ಸೆಲ್ಸ್? ಸ್ಟೆಮ್ ಸೆಲ್ಸ್ ಬಂದು ಬೇರೆ ಸೆಲ್ಸ್ ಗಳ ರೂಪ ತಗೊಳ್ಬಹುದು. ಅವುಗಳು ಡಿಫರೆಂಟ್ ಟೈಪ್ ಆಫ್ ಸೆಲ್ಸ್ ಆಗಿ ಎವಾಲ್ವ್ ಆಗಬಹುದು. ಅಂಡ್ ಈ ಸ್ಟೆಮ್ ಸೆಲ್ಸ್ ಬಂದು ತಮ್ಗ್ ತಾವು ರೆಪ್ಲಿಕೇಟ್ ಕೂಡ ಮಾಡಬಹುದು. ಈ ಸ್ಟೆಮ್ ಸೆಲ್ಸ್ ಬಂದು ಬ್ಲಡ್ ಸೆಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಸ್ಕಿನ್ ಸೆಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಮಸಲ್ ಸೆಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಈ ಸೆಲ್ಸ್ ಬಂದು ಡ್ಯಾಮೇಜ್ ಆಗಿರೋ ಟಿಶ್ಯೂಸ್ ನ ರಿಪೇರ್ ಮಾಡುತ್ತೆ. ಇದಕ್ಕಾಗಿ ಬ್ಲಡ್ ಕ್ಯಾನ್ಸರ್ ಟೆಸ್ಟಿಂಗ್ ಗೆ ಅಥವಾ ಯಾವ್ದಾದ್ರು ಬ್ಲಡ್ ಡಿಸಾರ್ಡರ್ ಗೆ ಈ ಸ್ಟೆಮ್ ಸೆಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫರ್ಟೈಲ್ ಎಗ್ ಬಂದು ಬ್ಲಾಸ್ಟೋಸಿಸ್ಟ್ ಆಗಿರುತ್ತೆ. ಈ ಎಂಬ್ರಿಯೋ ಒಂದು ಚೈಲ್ಡ್ ಆಗಿ ಡೆವಲಪ್ ಆಗೋದಕ್ಕಿಂತ ಮುಂಚೆ ಇದರಲ್ಲಿರೋ ಸ್ಟೆಮ್ ಸೆಲ್ಸ್ ನ ಎಂಬ್ರಿಯೋನಿಕ್ ಸ್ಟೆಮ್ ಸೆಲ್ಸ್ ಅಂತ ಕರೀತಾರೆ. ಈ ಸ್ಟೆಮ್ ಸೆಲ್ಸ್ ಬಂದು ಬೇರೆ ಯಾವ್ದಾದ್ರು ಸೆಲ್ಸ್ ಆಗಿ ಕನ್ವರ್ಟ್ ಆಗಬಹುದು. ಆದ್ರೆ ಅನ್ಫಾರ್ಚುನೇಟ್ಲಿ ಒಂದು ಅಡಲ್ಟ್ ಅಲ್ಲಿ ಈ ಸ್ಟೆಮ್ ಸೆಲ್ಸ್ ಬಂದು ಬೇರೆ ಸೆಲ್ಸ್ ಆಗಿ ಕನ್ವರ್ಟ್ ಆಗೋದಿಕ್ಕಾಗಲ್ಲ. ಈ ಸ್ಟೆಮ್ ಸೆಲ್ಸ್ ಬಂದು ಅಕಾರ್ಡಿಂಗ್ ಟು ದ ಬಾಡಿ ಅವುಗಳು ತಮ್ಮಂತಾವು ಬೇರೆ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂತವೆ. ಆದ್ರೆ ಅನ್ಫಾರ್ಚುನೇಟ್ಲಿ ಒಬ್ಬ ಮನುಷ್ಯ ಬೆಳೆದಿದ್ದಾದ್ಮೇಲೆ ಆ ಮನುಷ್ಯ ಅಡಲ್ಟ್ ಆದಾಗ ಈ ತರ ಸ್ಟೆಮ್ ಸೆಲ್ಸ್ ಬಂದು ಅವನಲ್ಲಿ ಎಕ್ಸಿಸ್ಟ್ ಮಾಡಲ್ಲ. ಒಂದು ಎಕ್ಸಾಂಪಲ್ ಇಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಬ್ರೈನ್ ಅಲ್ಲಿರೋ ಸ್ಟೆಮ್ ಸೆಲ್ಸ್ ಬಂದು ಬ್ರೈನ್ ಸೆಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ನಮ್ಮ ಸ್ಕಿನ್ ಅಲ್ಲಿರೋ ಸ್ಟೆಮ್ ಸೆಲ್ಸ್ ಬಂದು ಸ್ಕಿನ್ ಸೆಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ನಮ್ಮ ಬ್ಲಡ್ ಅಲ್ಲಿರೋ ಸ್ಟೆಮ್ ಸೆಲ್ಸ್ ಬಂದು ಬ್ಲಡ್ ಸೆಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓವರ್ ಆಲ್ ನಮ್ಮ ಶರೀರದಲ್ಲಿ 400 ತರ ಸೆಲ್ಸ್ ಇದೆ. ಬ್ಲಡ್ ಸೆಲ್ಸ್, ಫ್ಯಾಟ್ ಸೆಲ್ಸ್, ನರ್ವ್ ಸೆಲ್ಸ್ ಅಂಡ್ ಸ್ಕಿನ್ ಸೆಲ್ಸ್. ಸೆಪ್ಟೆಂಬರ್ 2023 ಅಲ್ಲಿ ಒಂದು ರಿಸರ್ಚ್ ಆಗಿತ್ತು. ಒಬ್ಬ ಮನುಷ್ಯನ ಶರೀರದಲ್ಲಿ ಸೆಲ್ಸ್ ಬಂದು ಟ್ರಿಲಿಯನ್ಸ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು 7 ವರ್ಷದ ಮಗುವಲ್ಲಿ 17 ಟ್ರಿಲಿಯನ್ ಸೆಲ್ಸ್ ಇರುತ್ತೆ. ಅಂಡ್ ಅವರೇಜ್ ಅಡಲ್ಟ್ ಫಿಮೇಲ್ ಅಲ್ಲಿ 28 ಟ್ರಿಲಿಯನ್ ಸೆಲ್ಸ್ ಇರುತ್ತೆ. ಮೇಲ್ ಅಲ್ಲಿ 36 ಟ್ರಿಲಿಯನ್ ಸೆಲ್ಸ್ ಇರುತ್ತೆ. ಪ್ರತಿದಿನ ನಮ್ಮ ಶರೀರದಲ್ಲಿ ಬಿಲಿಯನ್ಸ್ ಆಫ್ ಸೆಲ್ಸ್ ಬಂದು ಸತ್ತೋಗುತ್ತೆ. ಅಂಡ್ ಬಿಲಿಯನ್ಸ್ ಆಫ್ ಸೆಲ್ಸ್ ಬಂದು ಮತ್ತೆ ಹುಟ್ಟು ಬರುತ್ತೆ. ಒಂದ್ ದಿನದಲ್ಲಿ 330 ಬಿಲಿಯನ್ ಸೆಲ್ಸ್ ಸತ್ತೋಗುತ್ತೆ. ಈ ನಂಬರ್ ಬಂದು ನಮ್ ಬಾಡಿಯಲ್ಲಿರೋ ಸೆಲ್ಸ್ ಅಲ್ಲಿ 1%. ಒಂದು ಪಾಪ್ಯುಲರ್ ಸೇಯಿಂಗ್ ಇದೆ, ನೀವು ಬೆಳಗ್ಗೆ ಯಾವ ಮನುಷ್ಯನಾಗಿದ್ರಲ್ಲ ಸಂಜೆ ಅಷ್ಟೊತ್ತಿಗೆ ಆ ಮನುಷ್ಯ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರ್ತಾನೆ. ನೀವು ಪ್ರತಿ ಮೂಮೆಂಟ್ ಚೇಂಜ್ ಆಗ್ತಾ ಇರ್ತೀರಾ, ಜಸ್ಟ್ ಲೈಕ್ ಅ ರಿವರ್. ಈ ತರ ಚೇಂಜ್ ಆಗೋದಕ್ಕೆ ಒಂದೇ ಕಾರಣ ಇರೋದು, ದಟ್ ಈಸ್ ರೀಜನರೇಷನ್ ಆಫ್ ಸ್ಟೆಮ್ ಸೆಲ್ಸ್. ಸ್ಟೆಮ್ ಸೆಲ್ಸ್ ಬಂದು ರೀಜನರೇಟ್ ಆಗ್ತಾನೆ ಇರುತ್ತೆ. ನಮ್ಮ ಬಾಡಿಯಲ್ಲಿ ಒಂದು ಯೂನಿಕ್ ಆರ್ಗನ್ ಇದೆ, ಅದೇನೆ ಲಿವರ್. ಲಿವರ್ ಅಲ್ಲಿ ಫುಲ್ಲಿ ಡೆವಲಪ್ಡ್ ಮತ್ತೆ ಸ್ಪೆಷಲೈಸ್ಡ್ ಸೆಲ್ಸ್ ಇದೆ. ಈ ಸೆಲ್ಸ್ ಬಂದು ಡಿವೈಡ್ ಆಗಿರುತ್ತೆ ಅಂಡ್ ಬೇಗ ತನ್ನ ನಂಬರ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ನಮ್ಮ ಲಿವರ್ ಬಂದು ಒಂದು ಹಲ್ಲಿಯ ಬಾಲ ಇದ್ದಂಗೆ. ಹಲ್ಲಿದು ಬಾಲ ಕಟ್ಟಾದ್ರೆ ಆ ಬಾಲ ಬಂದು ತಿರ್ಗಾ ಬೆಳೆಯುತ್ತೆ. ಅದೇ ತರನೇ ನಮ್ ಲಿವರ್ ಕೂಡ. ನಮ್ ಲಿವರ್ ನ 90% ಕಟ್ ಮಾಡಿದ್ರು ಕೂಡ ಮತ್ತೆ ಅದು ರೀಜನರೇಟ್ ಆಗುತ್ತೆ. ದಿಸ್ ಡಸಂಟ್ ಮೀನ್ ದಟ್ ಲಿವರ್ ಡ್ಯಾಮೇಜ್ ಆಗೋದಿಲ್ಲ ಅಂತ. ಲಿವರ್ ಕೂಡ ಡ್ಯಾಮೇಜ್ ಆಗುತ್ತೆ. ಆಲ್ಕೋಹಾಲ್ ಬಂದು ನಮ್ಮ ಲಿವರ್ ಮೇಲೆ ವರ್ಸ್ಟ್ ಎಫೆಕ್ಟ್ ಮಾಡುತ್ತೆ. ಅಂಡ್ ಆಲ್ಕೋಹಾಲ್ ಇಂದ ಲಿವರ್ ಅಲ್ಲಿ ಕ್ಯಾನ್ಸರ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ. ನಮ್ ಇಂಡಿಯಾ ಅಲ್ಲಿ ಲಿವರ್ ಕ್ಯಾನ್ಸರ್ ಇಂದ 2,70,000 ಜನ ಸಾಯ್ತಾರೆ ಒಂದು ವರ್ಷಕ್ಕೆ. ನಮ್ ಬಾಡಿಯಲ್ಲಿ ವ್ಯತ್ಯಾಸ ಭರಿತ ಸೆಲ್ಸ್ ಇದೆ ಅಂಡ್ ಅದರ ರೀಜನರೇಷನ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮೇ 2008 ಅಲ್ಲಿ ಒಂದು ರಿಸರ್ಚ್ ಆಗಿತ್ತು. ಪ್ರತಿ ವರ್ಷ ನಮ್ ಬಾಡಿಯಲ್ಲಿ 10% ಫ್ಯಾಟ್ ಸೆಲ್ಸ್ ಬಂದು ರಿಪ್ಲೇಸ್ ಆಗುತ್ತೆ. ಅಂದ್ರೆ ನಮ್ ಬಾಡಿಯಲ್ಲಿ ಎಲ್ಲಾ ಫ್ಯಾಟ್ ಸೆಲ್ಸ್ ನ ರಿಪ್ಲೇಸ್ ಮಾಡೋದಕ್ಕೆ ಆಲ್ಮೋಸ್ಟ್ 10 years ಆಗುತ್ತೆ. ಅಂಡ್
ನಮ್ಮ ಬ್ರೈನ್ ನಲ್ಲಿರೋ ಬ್ರೈನ್ ಸೆಲ್ಸ್ ಕೂಡ ರೀಜನರೇಟ್ ಆಗುತ್ತಾ. ನಮ್ಮ ಬ್ರೈನ್ ಅಲ್ಲಿ ನರ್ವ್ಸ್ ಬಂದು ನಾವು ಹುಟ್ಟಿದವಾಗೆ ಫಾರ್ಮ್ ಆಗ್ಬಿಡುತ್ತೆ. ಅಪ್ರಾಕ್ಸಿಮೇಟ್ಲಿ 100 ಬಿಲಿಯನ್ ನ್ಯೂರಾನ್ಸ್. ಆದ್ರೆ ರೀಸೆಂಟ್ ಆಗಿ ಒಂದು ರಿಸರ್ಚ್ ಆಯ್ತು. ಆ ರಿಸರ್ಚ್ ಅಲ್ಲಿ ವಿ ಕೇಮ್ ಟು ನೋ ದಟ್ ನಮ್ಮ ಮೆದುಳಲ್ಲಿ ಸ್ವಲ್ಪ ಜಾಗಗಳಲ್ಲಿ ರೀಜನರೇಷನ್ ಆಗುತ್ತೆ ಅಂತ. ಈ ರೀಜನರೇಷನ್ ಬಂದು 2 ಜಾಗದಲ್ಲಿ ಆಗುತ್ತೆ. ಮೊದಲನೇದು ಬಂದು ಹೈಪೋಕ್ಯಾಂಪಸ್. ಇದರಲ್ಲಿ ನಮ್ ಮೆಮರೀಸ್ ಮತ್ತೆ ನಮ್ ಲರ್ನಿಂಗ್ಸ್ ಅಂಡ್ ಎಮೋಷನ್ಸ್ ಸ್ಟೋರ್ ಆಗಿರುತ್ತೆ. ಅಂಡ್ ಎರಡನೇದು ಬಂದು ನಮ್ ಮೆದುಳಲ್ಲಿ ಸ್ಮೆಲ್ ಮಾಡೋದಿಕ್ಕೆ ಯಾವ ನರ್ವ್ಸ್ ಇದೆ ಅಲ್ಲ, ಆ ನರ್ವ್ಸ್ ಬಂದು ರೀಜನರೇಟ್ ಆಗುತ್ತೆ. ಇವೆರಡು ಬಿಟ್ರೆ ನಮ್ ಮೆದುಳಲ್ಲಿ ಯಾವುದೇ ತರ ರೀಜನರೇಷನ್ ಆಗೋದಿಲ್ಲ. ಬ್ರೈನ್ ಬಿಟ್ರೆ ಸ್ಪೈನಲ್ ಕಾರ್ಡ್, ಹಾರ್ಟ್ ಮತ್ತೆ ನಮ್ ಬಾಡಿ ಇರೋ ಎಲ್ಲಾ ಜಾಯಿಂಟ್ಸ್, ಈ ಎಲ್ಲಾ ಜಾಗಗಳಲ್ಲಿ ರೀಜನರೇಷನ್ ಕೇಪಬಿಲಿಟಿ ಬಂದು ತುಂಬಾ ಕಡಿಮೆ ಇರುತ್ತೆ. ಈ ತರ ಜಾಗಗಳಿಗೆ ಯಾವ್ದಾದ್ರು ಡಿಸೀಸ್ ಅಟ್ಯಾಕ್ ಆದ್ರೆ ಅಥವಾ ಏನಾದ್ರು ಗಾಯಗಳಾದ್ರೆ ನಮ್ಗೆ ತುಂಬಾ ಹಾರ್ಮ್ಫುಲ್ ಆಗುತ್ತೆ. ಇದಕ್ಕೆ ಆಪೋಸಿಟ್ ಆಗಿ ನಮ್ಮ ಶರೀರದಲ್ಲಿ ಸಾಕಷ್ಟು ಜಾಗಗಳಲ್ಲಿ ತುಂಬಾ ವೇಗವಾಗಿರೋ ರೀಜನರೇಷನ್ ನ ಕಾಣ್ತೀವಿ. ಲೈಕ್ ಸ್ಕಿನ್ ಸೆಲ್ಸ್. ನಮ್ಮ ಶರೀರ ಬಂದು ದಿನಕ್ಕೆ 500 ಮಿಲಿಯನ್ ಸ್ಕಿನ್ ಸೆಲ್ಸ್ ನ ಶೆಡ್ ಮಾಡುತ್ತೆ. ಅಂದ್ರೆ 4 ವಾರದಲ್ಲಿ ನಮ್ ಬಾಡಿಲಿರೋ ಎಂಟೈರ್ ಸ್ಕಿನ್ ಬಂದು ರೀಜನರೇಟ್ ಆಗುತ್ತೆ. ಈ 4 ವಾರ ಟೈಮ್ ಡ್ಯೂರೇಷನ್ ಬಂದು ಜಾಸ್ತಿನೇ. ಆದ್ರೆ ನಮ್ ಇಂಟೆಸ್ಟೈನ್ ಅಲ್ಲಿ ಲೈನಿಂಗ್ ಇರುತ್ತೆ. ಈ ಲೈನಿಂಗ್ ಬಂದು ಬರೀ 5 ರಿಂದ 7 ದಿನದಲ್ಲಿ ರೀಜನರೇಟ್ ಆಗುತ್ತೆ. ಇನ್ನೂ ಒಂದ್ ಬಂದು ನಮ್ಮ ಬ್ಲಡ್ ಸೆಲ್ಸ್. ನಮ್ಮ ಬ್ಲಡ್ ಸೆಲ್ಸ್ ಬಂದು 1 ಸೆಕೆಂಡ್ಗೆ ನಮ್ ಬಾಡಿಯಲ್ಲಿ ಬ್ಲಡ್ ಸೆಲ್ಸ್ ಬಂದು ಹುಟ್ಟುತ್ತೆ ಮತ್ತೆ ಸಾಯುತ್ತೆ. ಒಂದು ಬ್ಲಡ್ ಸೆಲ್ ಲೈಫ್ ಸ್ಪ್ಯಾನ್ ಬಂದು 120 ಡೇಸ್ ಆಗಿರುತ್ತೆ. ಅಂಡ್ ಸ್ಟೆಮ್ ಸೆಲ್ಸ್ ಗೆ ತನ್ನ ತಾನು ರೆಪ್ಲಿಕೇಟ್ ಮಾಡ್ಕೊಳ್ಳೋ ಎಬಿಲಿಟಿ ಇದೆ. ಇದರಿಂದಾನೆ ನಿಮ್ ಬಾಡಿಯಲ್ಲಿ ಯಾವ್ದಾದ್ರು ಒಂದ್ ಕಡೆ ಸ್ಕ್ರಾಚ್ ಆದ್ರೆ ಆ ಪಾರ್ಟ್ ಬಂದು ಬೇಗ ರೀಜನರೇಟ್ ಆಗುತ್ತೆ. ಅದೇನೆ ನಿಮ್ ಸ್ಕಿನ್ ಸೆಲ್ಸ್. ಸ್ಕಿನ್ ಸೆಲ್ಸ್ ಬಂದು ಬೇಗ ರೀಜನರೇಟ್ ಮಾಡುತ್ತೆ. ಅಂಡ್ ನೀವು ಯಾರಿಗಾದ್ರೂ ಬ್ಲಡ್ ನ ಡೊನೇಟ್ ಮಾಡಿದ್ರೆ ಆ ಬ್ಲಡ್ ವಾಲ್ಯೂಮ್ ಅಥವಾ ಪ್ಲಾಸ್ಮಾ ಬಂದು 24 ಅವರ್ಸ್ ಅಲ್ಲಿ ರಿಸ್ಟೋರ್ ಆಗ್ಬಿಡುತ್ತೆ. ಅಂಡ್ ಡೊನೇಟ್ ಮಾಡಿರೋ ಬ್ಲಡ್ ಸೆಲ್ಸ್ ಬಂದು 4 to 6 ವೀಕ್ ಅಲ್ಲಿ ರಿಪ್ಲೇಸ್ ಆಗುತ್ತೆ. ಇದನ್ನ ರಿಪ್ಲೇಸ್ಮೆಂಟ್ ರಿಪೇರ್ಸ್ ಅಂತಾರೆ ಅಥವಾ ರೀಜನರೇಷನ್ ಅಂತಾರೆ. ಈಗ ಈ ಸೆಲ್ ಜೀನ್ ಬಂದು ಡ್ಯಾಮೇಜ್ ಆದ್ರೆ ಏನ್ ಮಾಡೋದು? ನೀವು ಜೀನ್ ನ ಒಂದು ಪ್ರೋಗ್ರಾಮ್ ಆಗಿ ಇಮ್ಯಾಜಿನ್ ಮಾಡಬಹುದು. ಈ ಪ್ರೋಗ್ರಾಮ್ ಅಲ್ಲಿ ಸೆಲ್ಲಿಗೋಸ್ಕರ ಒಂದು ಡೀಟೇಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಒಂದು ಸೆಲ್ ಜೀನ್ ಬಂದು ಚೇಂಜ್ ಆದ್ರೆ ಅಥವಾ ಅದರಲ್ಲಿ ಯಾವ್ಯಾವ ತರ ಎರರ್ ಆಕಾರ ಆದ್ರೆ ಅದನ್ನ ಮ್ಯೂಟೇಶನ್ ಅಂತ ಕರೀತಾರೆ. ಇದರಿಂದ ಸೆಲ್ ಗ್ರೋತ್ ಬಂದು ತುಂಬಾ ಡಿಸ್ಟರ್ಬ್ ಆಗ್ಬಿಡುತ್ತೆ. ಇದಕ್ಕಂತ ನಮ್ ಬಾಡಿಯಲ್ಲಿ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಈ ತರ ಸಿಚುವೇಶನ್ಸ್ ವಿರುದ್ಧ ಫೈಟ್ ಮಾಡೋದಕ್ಕೆ ನಮ್ ಬಾಡಿಯಲ್ಲಿ ಸೆಕ್ಯೂರಿಟಿ ತರ ಒಂದು ಜೀನ್ ಇರುತ್ತೆ. ಅದೇನೆ B5S ಟ್ಯೂಮರ್ ಸಪ್ರೆಸಿವ್ ಜೀನ್. ಈ ಜೀನ್ ಇಂದ ಪ್ರೊಡ್ಯೂಸ್ ಆಗೋ ಪ್ರೊಟೆಕ್ಷನ್ ಇಂದ ಡ್ಯಾಮೇಜ್ ಆಗಿರೋ ಜೀನ್ಸ್ ಬಂದು ರಿಪೇರ್ ಆಗುತ್ತೆ. ಇದೇ ತರನೇ ಇನ್ನೊಂದು ಜೀನ್ ಇದೆ. ಆ ಜೀನ್ ಬಂದು ಒಂದು ಫಿಲ್ಟರ್ ತರ ಆಕ್ಟ್ ಮಾಡುತ್ತೆ. ಯಾವ್ದಾದ್ರು ಸೆಲ್ ಬಂದು ಹಳೇದಾದ್ರೆ ಆ ಸೆಲ್ ನ ನಿನ್ ಟೈಮ್ ಮುಗೀತು, ಈಗ ನೀನು ಸತ್ತೋಗು ಅಂತ ಹೇಳುತ್ತೆ. ಆ ಸೆಲ್ಗೆ ವಯಸ್ಸಾದ್ಮೇಲೆ ಅದು ಸತ್ತೋಗೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಈ ಪ್ರೊಸೆಸ್ ನ ಪ್ರೋಗ್ರಾಮ್ ಸೆಲ್ ಡೆತ್ ಅಂತ ಕರೀತಾರೆ. ಇದೇ ತರನೇ ಇನ್ನೊಂದು ಜೀನ್ ಇದೆ. ಅದು ಮಿಷಿನ್ ತರ ವರ್ಕ್ ಮಾಡುತ್ತೆ. ಈ ಜೀನ್ ಬಂದು ಯಾವ್ದಾದ್ರು ಸೆಲ್ ಡ್ಯಾಮೇಜ್ ಆಗಿರುತ್ತಲ್ಲ, ಈ ಮಿಷಿನ್ ಸೆಲ್ ಬಂದು ಅದನ್ನ ಸರಿ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಆಗೋ ಇಂಟರ್ನಲ್ ಪ್ರಾಬ್ಲಮ್ಸ್ ಇಂದ ಡೀಲ್ ಮಾಡೋದಕ್ಕೆ ನಮ್ಮ ಹತ್ರ 3 ಮೇಜರ್ ಪಾರ್ಟ್ಸ್ ಇದೆ. ಒಂದು ಸೆಕ್ಯೂರಿಟಿ ಗಾರ್ಡ್ ಜೀನ್, ಎರಡನೇದು ಫಿಲ್ಟರ್ ಜೀನ್, ಮೂರನೇದು ಮೆಕ್ಯಾನಿಕಲ್ ಜೀನ್. ಈ 3 ಜೀನ್ ಬಂದು ಬೆಳೀತಿರೋ ಸೆಲ್ ನ ಸ್ಟಾಪ್ ಮಾಡಬಹುದು ಅಂಡ್ ಡ್ಯಾಮೇಜ್ ಆಗಿರೋ ಸೆಲ್ ನ ಸರಿ ಮಾಡಬಹುದು ಅಂಡ್ ಒಂದು ಪರ್ಟಿಕ್ಯುಲರ್ ಸೆಲ್ ನ ಬಾಡಿಯಿಂದ ರಿಮೂವ್ ಮಾಡಬಹುದು. ಆದ್ರೆ ಈ ತರ ಸೆಲ್ ಗಳು ಬಂದು ಡ್ಯಾಮೇಜ್ ಆದ್ರೆ ಏನಾಗುತ್ತೆ? ಈ ತರ ಸೆಲ್ ಗಳು ಡ್ಯಾಮೇಜ್ ಆದಾಗ ನಮ್ ಬಾಡಿಯಲ್ಲಿ ಕ್ಯಾನ್ಸರ್ ಉಂಟಾಗೋದು. ಎಸ್, ಯು ಹರ್ಡ್ ಮಿ ರೈಟ್. ಈ ಸೆಲ್ ಗಳು ಬಂದು ನಮ್ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ. ಇದೇನೆ ಡ್ಯಾಮೇಜ್ ಆದಾಗ ನಮ್ ಬಾಡಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡುತ್ತೆ. ಅದೇನೆ ಕ್ಯಾನ್ಸರ್. ಈ ಕ್ಯಾನ್ಸರ್ ಸೆಲ್ಸ್ ಬಂದು ತುಂಬಾ ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ ಅಂಡ್ ಈ ಕ್ಯಾನ್ಸರ್ ಸೆಲ್ಸ್ ಬಂದು ನಾರ್ಮಲ್ ಹೆಲ್ತಿ ಸೆಲ್ಸ್ ಮೇಲೆ ಕೂಡ ಎಫೆಕ್ಟ್ ಮಾಡುತ್ತೆ. ಈ ಕ್ಯಾನ್ಸರ್ ಸೆಲ್ಸ್ ಹತ್ರ ಬೇರೆ ಟಿಶ್ಯೂಸ್ ನ ಇನ್ಫಿಲ್ಟ್ರೇಟ್ ಮಾಡೋ ಎಬಿಲಿಟಿ ಇರುತ್ತೆ. ಇದರಿಂದಾನೇ ಈ ಕ್ಯಾನ್ಸರ್ ಬಂದು ಒಂದು ಬಾಡಿ ಪಾರ್ಟ್ ಇಂದ ಸ್ಟಾರ್ಟ್ ಆಗಿ ಇಡೀ ಶರೀರಕ್ಕೆ ಹರಡುತ್ತೆ. ಒಂದು ಬಾಡಿ ಪಾರ್ಟ್ ಇಂದ ಇನ್ನೊಂದು ಬಾಡಿ ಪಾರ್ಟ್ ಗೆ ಹರಡುತ್ತಲ್ಲ, ಈ ಪ್ರೊಸೆಸ್ ನ ಮೆಟಾಸ್ಟೆಸಿಸ್ ಅಂತ ಕರೀತಾರೆ. ಇದರಿಂದ ನಾರ್ಮಲ್ ಆಗಿ ಕೆಲಸ ಮಾಡ್ತಿರೋ ನಮ್ಮ ಬಾಡಿ ಬಂದು ತುಂಬಾ ಡಿಸ್ಟರ್ಬ್ ಆಗ್ಬಿಡುತ್ತೆ. ಈಗ ನಾವು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ರೆ ದಟ್ ಈಸ್ ಕಿಮೋಥೆರಪಿ. ಕಿಮೋಥೆರಪಿ ಬಗ್ಗೆ ನಿಮ್ಗೆಲ್ಲಾನು ತುಂಬಾ ಚೆನ್ನಾಗಿ ಗೊತ್ತೇ ಇದೆ. ಈ ಪ್ರೊಸೆಸ್ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ನ ಸಾಯಿಸೋದಕ್ಕೆ ಒಂದು ಪವರ್ಫುಲ್ ಕೆಮಿಕಲ್ ನ ಯೂಸ್ ಮಾಡ್ತಾರೆ. ಈ ಪ್ರೊಸೆಸ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಈ ಪವರ್ಫುಲ್ ಕೆಮಿಕಲ್ ಇಂದ ಕ್ಯಾನ್ಸರ್ ಸೆಲ್ಸ್ ಅಂತ ಸತ್ತೋಗುತ್ತೆ. ಅದ್ರ ಜೊತೆಯಲ್ಲಿ ಗುಡ್ ಮತ್ತೆ ಹೆಲ್ದಿ ಸೆಲ್ಸ್ ಕೂಡ ಸತ್ತೋಗುತ್ತೆ. ಕಿಮೋಥೆರಪಿ ಕೆಮಿಕಲ್ ಬಂದು ಡಿವಿಷನ್ ಮಧ್ಯದಲ್ಲಿರೋ ಸೆಲ್ಸ್ ನ ಟಾರ್ಗೆಟ್ ಮಾಡುತ್ತೆ. ಇಲ್ಲಿ ರೀಜನರೇಟ್ ಆಗೋ ಎಲ್ಲಾ ಸೆಲ್ಸ್ ಕೂಡ ಈ ಕೆಮಿಕಲ್ ಇಂದ ಅಟ್ಯಾಕ್ ಆಗುತ್ತೆ. ಇದರಿಂದ ಯಾರು ಕಿಮೋಥೆರಪಿ ತಗೊಂತಾ ಇರ್ತಾರಲ್ಲ ಅವರಿಗೆ ಹೇರ್ ಫಾಲ್ ಆಗುತ್ತೆ. ಯಾಕಂದ್ರೆ ರೀಜನರೇಟಿಂಗ್ ಸೆಲ್ಸ್ ಅಲ್ಲಿ ಹೇರ್ ಸೆಲ್ಸ್ ಕೂಡ ಒಂದು. ಎರಡನೇ ಬಂದು ನಮ್ ಇಂಟೆಸ್ಟೈನ್ ಅಲ್ಲಿರೋ ಲೈನಿಂಗ್, ಇದ್ರದ್ದು ರೀಜನರೇಷನ್ ಬಂದು
ತುಂಬಾ ಬೇಗ ಇರುತ್ತೆ. ಅದಕ್ಕೆ ಯಾರು ಕಿಮೋಥೆರಪಿ ತಗೊಂತಾ ಇರ್ತಾರಲ್ಲ ಅವರಿಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಆಗುತ್ತೆ ಅಂಡ್ ವಾಮಿಟಿಂಗ್ ಆಗುತ್ತೆ ಅಂಡ್ ಡಯರಿಯಾ ಆಗುತ್ತೆ. ಇದು ಬಿಟ್ಟು ನಮ್ ಬೋನ್ ಮ್ಯಾರೋ ಸೆಲ್ಸ್ ಕೂಡ ಡಿಸ್ಟ್ರಾಯ್ ಆಗುತ್ತೆ. ಬೋನ್ ಮ್ಯಾರೋ ಅಂದ್ರೆ ನಮ್ ಮೂಳೆಗಳಲ್ಲಿ ಒಂದು ಸಾಫ್ಟ್ ಸ್ಪಾಂಜಿ ಟಿಶ್ಯೂ ಇರುತ್ತೆ, ಅದನ್ನ ಬೋನ್ ಮ್ಯಾರೋ ಅಂತಾರೆ. ಮೊದಲನೇ ಬಂದು ಯೆಲ್ಲೋ ಬೋನ್ ಮ್ಯಾರೋ. ಯೆಲ್ಲೋ ಬೋನ್ ಮ್ಯಾರೋ ಅಲ್ಲಿ ಒಂದು ಸ್ಟೆಮ್ ಸೆಲ್ ಇರುತ್ತೆ. ಈ ಸ್ಟೆಮ್ ಸೆಲ್ ಬಂದು ಫ್ಯಾಟ್ ಕಾರ್ಟಿಲೇಜಿಯಾ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಇನ್ನೂ ಒಂದಿದೆ, ದಟ್ ಈಸ್ ರೆಡ್ ಬೋನ್ ಮ್ಯಾರೋ. ಇದ್ರಲ್ಲಿರೋ ಸ್ಟೆಮ್ ಸೆಲ್ಸ್ ಬಂದು ರೆಡ್ ಬ್ಲಡ್ ಸೆಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನಮ್ಮ ಬ್ಲಡ್ ಸೆಲ್ಸ್ ಬಂದು ತುಂಬಾ ಫಾಸ್ಟ್ ಆಗಿ ರೀಗ್ರೋಯಿಂಗ್ ಆಗೋ ಸೆಲ್ಸ್. ಈ ಸೆಲ್ಸ್ ಬಂದು ಕೀಮೋಥೆರಪಿಯಿಂದ ಡ್ಯಾಮೇಜ್ ಆಗುತ್ತೆ. ಇದರಿಂದ ಯಾರು ಕೀಮೋಥೆರಪಿ ತಗೊಂತಿರ್ತಾರಲ್ಲ ಅವ್ರಿಗೆ ಅನಿಮಿಯಾ ಆಗುತ್ತೆ, ಬಿಕಾಸ್ ಲ್ಯಾಕ್ ಆಫ್ ಬ್ಲಡ್ ಸೆಲ್ಸ್. ಮತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಡ್ರಾಪ್ ಆಗುತ್ತೆ. ಅಂಡ್ ಪ್ಲಾಟಿಲೇಟ್ಸ್, ಇದು ಬಂದು ಬ್ಲಡ್ ಕ್ಲಾಟಿಂಗ್ ಗೋಸ್ಕರ ಹೆಲ್ಪ್ ಆಗೋದು. ನಮ್ ಬಾಡಿಯಲ್ಲಿ ಎಲ್ಲಾದ್ರೂ ಗಾಯ ಆದ್ರೆ ಈ ಪ್ಲಾಟಿಲೇಟ್ಸ್ ಬಂದು ಬ್ಲಡ್ ನ ಆಚೆ ಹೋಗೋದಿಕ್ಕೆ ಬಿಡೋದಿಲ್ಲ. ಇದು ಬ್ಲಡ್ ನ ಅಲ್ಲೇ ಕ್ಲಾಟ್ ಮಾಡುತ್ತೆ. ನಮ್ ಬಾಡಿಯಲ್ಲಿ ಇನ್ಸಫಿಶಿಯಂಟ್ ಪ್ಲಾಟಿಲೇಟ್ಸ್ ಇದ್ರೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗುತ್ತೆ. ಇನ್ನೂ ಒಂದು ವೈಟ್ ಬ್ಲಡ್ ಸೆಲ್ಸ್. ಈ ವೈಟ್ ಬ್ಲಡ್ ಸೆಲ್ಸ್ ಬಂದು ನಮ್ಮ ಇಮ್ಯುನಿಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಗೇನಾದ್ರೂ ಕೋಲ್ಡ್ ಆದ್ರೆ ಈ ವೈಟ್ ಬ್ಲಡ್ ಸೆಲ್ಸ್ ಬಂದು ಅದ್ರ ವಿರುದ್ಧ ಫೈಟ್ ಬ್ಯಾಕ್ ಮಾಡುತ್ತೆ. ಕಿಮೋಥೆರಪಿಯಿಂದ ನಮ್ ಬಾಡಿಯಲ್ಲಿ ಇನ್ಸಫಿಶಿಯಂಟ್ ವೈಟ್ ಬ್ಲಡ್ಸ್ ಇದ್ರೆ ನಮ್ ಬಾಡಿಯಲ್ಲಿ ಬೇರೆ ತರ ಡಿಸೀಸಸ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದರಿಂದ ಡಾಕ್ಟರ್ಸ್ ಕಿಮೋಥೆರಪಿ ತಗೊಂತಾರವ್ರಿಗೆ ಒಂದು ಬ್ಯಾಲೆನ್ಸ್ ಮತ್ತೆ ನ್ಯೂಟ್ರಿಷನ್ ಡಯಟ್ ನ ಫಾಲೋ ಮಾಡೋದಿಕ್ಕೆ ಹೇಳ್ತಾರೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಕ್ಯಾನ್ಸರ್ ಅಂಡ್ ಕಿಮೋಥೆರಪಿ. ವಿಡಿಯೋ ಇಲ್ಲಿ ಗಂಟ ನೋಡಿದೀರಾ ಅಂದ್ರೆ ವಿಡಿಯೋ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, AK ರಾಯಲ್ ಪ್ರವೀಣ್, ಸೈನಿಂಗ್ ಆಫ್. ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಪೀಸ್.